ಅಧ್ಯಕ್ಷರೇ, ನಾವು ಈ ಒಂದು ಹಣ ಏನೇ SEP ಮತ್ತು STP ಈ ಒಂದು ಪದ ಏನೋ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಅಂತೇಳಿ ಬಂದ್ಬಿಡುತ್ತೆ ಅದು ಬಾಯಲ್ಲ. ಅದಕ್ಕೆ ಅನ್ಪಾರ್ಲಿಮೆಂಟ್ರಿ ಅಲ್ಲ, ನಿಮ್ನ ವರ್ಗಗಳು ನಿಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕರೆಕ್ಟಾಗಿ ಬಳಕೆ ಆಗೋದು. ಹೊರಗಡೆ ದಲಿತರು ಅಂತ ಅನ್ಆರ್ಗನೈಸ್ಡ್, ಡಿವೈಡೆಡ್, ನಾಟ್ ಇನ್ವೈಟೆಡ್, ಅದು ಅರ್ಥ. ಇಲ್ಲಿ ಈ ವರ್ಗಗಳಿಗೆ ಅದು ಒಂದು ಹೇಳ್ಬಿಡ್ತೀನಿ, ಗೊತ್ತಾಗ್ಲಿಲ್ಲ ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. SCs ಅಂದರೆ ಅದೊಂದು ಬಂಚು, ಗ್ರೂಪ್, 101 ಜನ ಇದ್ದಾರೆ. ST ಅಂದರೆ ಅನದರ್ ಗುಂಪು, ಬಂಚು, ಅದರಲ್ಲಿ 50 ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅನ್ನೋದು ನಮ್ಮ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಂಡಿದ್ದು ಲಿಸ್ಟು. ದಲಿತರು ಅಂದರೆ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದು, ಆದರೆ ಅದನ್ನ ಅನ್ಡಿವೈಡೆಡ್, ನಾಟ್ ಯುನೈಟೆಡ್, ಆ ಥರ ಪದಗಳು ಶುರು ಮಾಡ್ತಾನೆ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟೆ. ಇಲ್ಲ ನೋಡಿ, ನಾನು ಒಪ್ಕೊಂಡಿದ್ದೀನಿ. ನಾವು ಪಾಲನೆ ಮಾಡ್ತೀರಿ, ನೀವೇನು ಹೇಳ್ತೀರೋ ಡಾಕ್ಟರ್ ಪಾಲನೆ ಮಾಡ್ತೀರಿ, ಬಿಟ್ಬಿಡಿ. ನೀವೇ ಅಹಿಂದ ಅಂತ ಇಟ್ಕೊಂಡಿದ್ದೀರ, ನೀವೇ ಅದನ್ನ ಚೇರ್ಮನ್, ನೀವೇ ಅದನ್ನ ಹೆಸರು ಹೇಳಿ ಮಾಡ್ಬಿಟ್ಟಿದ್ದೀರಾ, ಬಿಡಿ. ಈ ವರ್ಗ ಮಾಡಿರೋದು ಆ ಥರ ಅಂತ. ಇವತ್ತು ಈ 5 ಗ್ಯಾರಂಟಿಗೋಸ್ಕರ ಅವೈಜ್ಞಾನಿಕವಾಗಿ ಈ ಗ್ಯಾರಂಟಿಗಳನ್ನು ತಂದರು. ಒಂದು ಚರ್ಚೆ ಆಗಬೇಕಾಯ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗಬೇಕಾಯ್ತು, ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಬಡ್ಜೆಟಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು, ಈ ಥರದ್ದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದರೆ ಬಡ್ಜೆಟಲ್ಲೂ ಅದಕ್ಕೆ ಅನುದಾನ ಬರ್ತಾಯಿತ್ತು, ಸರಿಯಾಗಿ ಈ ಥರದ ಮಿಸ್ಯೂಸ್ ಆಗ್ತಾ ಇರಲಿಲ್ಲ. ಇವತ್ತು ಸರ್ಕಾರ ನಾವು ಈ ಯೋಜನೆಯನ್ನು ಜಾರಿಗೆ ಮಾಡಬೇಕು, ಇದು ಮಾಡಿಲ್ಲ ಅಂದರೆ ನಮ್ಮ ಅಸ್ತಿತ್ವನೇ ಹೋಗ್ತೈತೆ ಅಂತೇಳಿ ಈಗ ಇದು SC STಗಳ ಹಣ ಏನಿತ್ತು, SEP ಮತ್ತು TSP ಏನು ಹಣ ಇತ್ತು, ಅದನ್ನು ಕಳೆದ ಬಾರಿ 11,440 ಕೋಟಿ, ಈ ಬಾರಿ 14,730 ಕೋಟಿ, ಒಟ್ಟು 25,874 ಕೋಟಿ ಹಣವನ್ನು ಇವರು ಯಾವ ಸಮುದಾಯಕ್ಕೆ ಅವರ ರಸ್ತೆ ಮಾಡಬೇಕಾಯಿತು, ಅವರ ಅಭಿವೃದ್ಧಿ ಮಾಡಬೇಕಾಯಿತು, ಆ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಯಿತು, ಆ ಕೊಳಚೆ ಪ್ರದೇಶ ಏನಿದೆ ಅದು ಬೇರೆ ಪ್ರದೇಶ ಆಗಿದೆ, ಆ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು. ಉದ್ದೇಶ ಏನಿದೆ, ಆ ಬಡಾವಣೆಗಳು ಬೇರೆ ಬಡಾವಣೆಗಳಿಗೆ ಸಮಾಂತರವಾಗಿ ಮೇಲ್ವರ್ಗದವರು ಏನು ವಾಸ ಮಾಡ್ತಾರೆ ಆ ವರ್ಗದ ಸಮಾಂತರವಾಗಿ ಬೆಳಿಬೇಕು. ನೀವು ಪ್ರತಿ ಸರಿನೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಕೊಡ್ತೀರಿ ಅಂತ, ನೆಗ್ಲೆಕ್ಟ್ ಆಗಬಾರ್ದು. ಇದಕ್ಕೋಸ್ಕರ ಇಷ್ಟಣ ರಿಸರ್ವ್ ಅಂತೇಳಿ ಮಾಡಿರುವಂಥ ಕಾಯ್ದೆ ಅದು. ಈ ಕಾಯ್ದೆನ ಗಾಳಿಗೆ ತೂರು